ಸೊ ಗೈಸ್, ನಿಮ್ಮ ಪ್ಯಾನ್ ಕಾರ್ಡು ಇನ್ಆ್ಯಕ್ಟಿವ್ ಇದೆಯಾ ಅಥವಾ ಆ್ಯಕ್ಟಿವ್ ಇದೆಯಾ ಅನ್ನೋದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೇ ಲಾಸ್ಟಲ್ಲಿ ನಿಮಗೆ ಒಂದು ವೇಳೆ ಇನ್ಆ್ಯಕ್ಟಿವ್ ಅಥವಾ ಡಿಆ್ಯಕ್ಟಿವ್ ಆಗಿದ್ದರೆ ಗೌರ್ಮೆಂಟ್ ಕಡೆಯಿಂದ ಸೊ ಮಾಡಿದರೆ ಏನು ಮಾಡಬೇಕು, ಅದನ್ನು ಯಾವ ರೀತಿ ಆ್ಯಕ್ಟಿವ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ಜಸ್ಟ್ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ಇ ಫೀಲಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ಒಂದು ಲಿಂಕ್ ಬರುತ್ತೆ. ಸೊ ಈ ಲಿಂಕು ಏನಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫಿಷಿಯಲ್ ಲಿಂಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಂಗೆ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ಬರುತ್ತೆ. ಸೊ ಕ್ವಿಕ್ ಲಿಂಕ್ಸಲ್ಲಿ ನಿಮಗೆ ವೆರಿಫೈ ಯುವರ್ ಫಾನ್ ಅಂತ ಏನಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಥರ್ಡ್ ಲೋವರ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಸ್ವಲ್ಪ ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ. ಲೈಕ್ ನಿಮ್ಮ ಪ್ಯಾನ್ ನಂಬರ್ ಇಲ್ಲಿ ನೋಡ್ಬೋದು. ವೆರಿಫೈ ಯುವರ್ ಪ್ಯಾನ್ ಕೆಳಗಡೆ ಏನಿದೆ ನಿಮ್ಮ ಪ್ಯಾನ್ ನಂಬರು ಮತ್ತು ಫುಲ್ ನೇಮ್ ಹಾಕಬೇಕಾಗುತ್ತೆ. ಸೊ ಫುಲ್ ನೇಮು, ಆಮೇಲೆ ಡೇಟ್ ಆಫ್ ಬರ್ತು, ಆಮೇಲೆ ಕೆಳಗಡೆ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಸೊ ಈ ಮೊಬೈಲ್ ನಂಬರ್ ಯಾವುದನ್ನೇ ಹಾಕ್ಬೋದು, ನೀವು ಲಿಂಕ್ ಇರೋದನ್ನು ಹಾಕಿ ಅಥವಾ ಲಿಂಕ್ ಇಲ್ಲದೆ ಇರೋದನ್ನು ಹಾಕಿ. ಯಾಕಂದರೆ ಇದಕ್ಕೊಂದು ಜಸ್ಟ್ OTP ವೆರಿಫೈ ಮಾಡೋಕ್ಕೋಸ್ಕರ ಅದನ್ನೇ. ಸೊ ಇದನ್ನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ. ಸೊ ಡೀಟೇಲ್ ಫಿಲ್ ಮಾಡೋಣ ಫಸ್ಟು. ಸೊ ಇಷ್ಟೆಲ್ಲ ಡೀಟೇಲ್ ಹಾಕಾದ್ಮೇಲೆ ಪ್ಯಾನ್ ನಂಬರ್, ನಿಮ್ಮ ಹೆಸರು ಯಾವ ರೀತಿ ಪ್ಯಾನಲ್ಲಿ ಇರುತ್ತೆ ಆ ರೀತಿ, ಅದಾದಮೇಲೆ ಡೇಟ್ ಆಫ್ ಬರ್ತು, ಆಮೇಲೆ ಕೆಳಗಡೆ ಒಂದು ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ ಯಾವುದನ್ನು ಹಾಕಿ ಜಸ್ಟ್ OTPಗೋಸ್ಕರ ಇದೆಲ್ಲ ಡೀಟೇಲ್ಸ್ ಹಾಕಾದ್ಮೇಲೆ ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ ಬಿಕಾಸ್ ಆಫ್ ಪ್ರೈವಸಿ. ಸೊ ಇಲ್ಲಿ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ನೋಡ್ಬೋದು ನಿಮ್ಗೆ ಒಂದು OTP ಬರುತ್ತೆ. ಸೊ OTP ಇದರಲ್ಲಿ ಹಾಕೋಣ 726602 ರೈಟ್. ಸೊ ಇಲ್ಲಿ OTP ಬರುತ್ತೆ. ಸೊ ಒಂದು OTPನ ಇದರಲ್ಲಿ ಹಾಕೋಣ. OTP 7 ಏನು ಬಂದಿದೆ ನೋಡೋಣ. 726602 7266 ರೈಟ್. ಸೊ OTP ಹಾಕಾದ್ಮೇಲೆ ಏನಿದೆ, ಸೊ OTP ಹಾಕಾದ್ಮೇಲೆ ನೀವು ಕೆಳಗಡೆಗೆ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ರೈಟ್. ಸೊ ಇದರಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಕ್ಲಿಯರಾಗಿ ಬಂತು. 3 ಸ್ಟೆಪ್ಪಲ್ಲಿ ವೆರಿಫೈ ಯುವರ್ ಪ್ಯಾನಲ್ಲಿ ಡೀಟೇಲ್ ಸ್ಟೇಟಸ್ ಏನು ಬಂತು ಅಂದರೆ ಪ್ಯಾನ್ ಈಸ್ ಆ್ಯಕ್ಟಿವ್ ಆ್ಯಂಡ್ ಡೀಟೇಲ್ಸ್ ಆರ್ ಆ್ಯಸ್ ಪರ್ ಪ್ಯಾನ್ ರೈಟ್. ಸೊ ಈ ರೀತಿ ಬರುತ್ತೆ. ಸೊ ಈ ರೀತಿ ಒಂದು ವೇಳೆ ಇದರಲ್ಲಿ ಪ್ಯಾನ್ ಈಸ್ ಇನ್ಆ್ಯಕ್ಟಿವ್ ಅಂತಂತ ಬಂತು ಅಂದರೆ ಪ್ಯಾನ್ ಈಸ್ ಇನ್ಆ್ಯಕ್ಟಿವ್ ಆ್ಯಂಡ್ ಡೀಟೇಲ್ಸ್ ಆರ್ ಆ್ಯಸ್ ಪರ್ ಪ್ಯಾನ್ ಅಂತ ಬರುತ್ತೆ. ಸೊ ಒಂದು ವೇಳೆ ಯಾಕಂದರೆ ಅದರ ಜೊತೆ ಲಿಂಕ್ ಆಗಿಲ್ಲ ಅಂದರೆ ಬರುತ್ತೆ ರೈಟ್. ಸೊ ಅಂಥ ಒಂದು ಸನ್ನಿವೇಶದಲ್ಲಿ ನೀವೇನು ಮಾಡಬೇಕು ಅಂತಂದರೆ ತಿರ್ಗಾ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ಹೋಗಿ ನಾನು ತಿರ್ಗಾ ಗೋ ಟು ಹೋಮ್ ಪೇಜಲ್ಲಿ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡೋದಲ್ವಾ ನಿಮ್ಮ ಪ್ಯಾನ್ ಆ್ಯಕ್ಟಿವ್ ಈ ರೀತಿ ಬಂತು ಅಂದರೆ ಪ್ಯಾನ್ ಈಸ್ ಆ್ಯಕ್ಟಿವ್ ಆ್ಯಂಡ್ ಡೀಟೇಲ್ಸ್ ಆರ್ ಆ್ಯಸ್ ಪ್ಯಾನ್ ಅಂತ ಬಂತು ಅಂತಂದರೆ ನೀವು ಯಾವುದೇ ಏನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಎವ್ರಿಥಿಂಗ್ ಈಸ್ ಫೈನ್ ರೈಟ್. ಸೊ ಇವಾಗ ಗೋ ಟು ಹೋಮ್ ಪೇಜ್. ಒಂದು ವೇಳೆ ಇನ್ಆ್ಯಕ್ಟಿವ್ ಅಂತ ಬಂತು ಅಂತಂದರೆ ಸೊ ನೀವೇನು ಮಾಡಬೇಕು ಅಂತ ತಿರ್ಗಾ ಸೇಮ್ ಇಲ್ಲಿ ನೋಡಿ ಲಿಂಕ್ ಆಧಾರ್ ಅಂತ ಏನಿದೆ ಸೊ ಇದ್ರ ಮೇಲೆ ನೀವು ತಿರ್ಗಾ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಕ್ಲಿಕ್ ಮಾಡಿ. ಒಂದು ವೇಳೆ ಇನ್ಆ್ಯಕ್ಟಿವ್ ಅಂತ ಬಂತು ಅಂತಂದರೆ ಮಾತ್ರ, ಇಲ್ಲ ಅಂತಂದರೆ ಏನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಮಾಮೂಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಲ್ಲಿ ನಿಮಗೆ ಪ್ಯಾನ್ ಮತ್ತು ಇಲ್ಲಿ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡೋದ್ರಲ್ಲಿ ನಿಮ್ಗೆ ಗೊತ್ತಿದೆ ಮುಂದೆ ಏನು ಮಾಡಬೇಕು ಅಂದ್ಬಿಟ್ಟು ಆ್ಯಸ್ ಪರ್ ಲೈಕ್ ಪೇಮೆಂಟ್ ಪ್ರೊಸೆಸ್ ಇರುತ್ತೆ. ಸೊ ಅದನ್ನು ಪೇಮೆಂಟ್ನ ಮಾಡಿಬಿಟ್ರೆ ನಿಮಗೆ ಡೀಟೇಲ್ಸ್ ಹಾಕಕ್ಕೆ ಹೇಳುತ್ತೆ. ಇದರದ್ದು 3 ಸ್ಟೆಪ್ಸ್ ಇದೆ. ಫಸ್ಟಲ್ಲಿ ನಿಮಗೆ ಪ್ಯಾನ್ ನಂಬರ್, ಆಮೇಲೆ ಆಧಾರ್ ನಂಬರ್ ಹಾಕಿ, ಅದಾದ್ಮೇಲೆ ನಿಮ್ಮ ಕೆಳಗಡೆ ನೆಕ್ಸ್ಟು ನಿಮಗೇನೋ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಆ ಪೇಮೆಂಟ್ ಸಕ್ಸಸ್ ಮಾಡಿ ಥರ್ಡು. ಅದಾದಮೇಲೆ ದ್ಯಾಟ್ಸ್ ಇಟ್. ಇನ್ನೇನೆಂದರೆ ಲೈಕ್ ಒಂದು ವೇಳೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲಿ ಆಯಿತು ಅಂತಂದರೆ ವಿತಿನ್ 30 ಡೇಸಲ್ಲಿ ಅದರ ಜೊತೆ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಆಗುತ್ತೆ. ಸೊ ಅದಾದಮೇಲೆ ನೀವು ಸ್ಟೇಟಸ್ನ ಅವಾಗ ಚೆಕ್ ಮಾಡ್ಬೋದು. ಸೊ ನಿಮಗೆ ಪ್ಯಾನ್ ಆ್ಯಕ್ಟಿವ್ ಅಂತ ಅಂದರೆ ವಿತಿನ್ 30 ಡೇಸಲ್ಲಿ ಏನಿದೆ ನಿಮಗೆ ಪ್ಯಾನ್ ಆ್ಯಕ್ಟಿವ್ ಅಂತ. ಒಂದು ವೇಳೆ ಇನ್ಆ್ಯಕ್ಟಿವ್ ಮಾಡಿದರೆ ಆ್ಯಕ್ಟಿವ್ನ ಮಾಡಲಾಗುತ್ತೆ. ಸೊ ಆ್ಯಕ್ಟಿವ್ ಅಂತ ತೋರಿಸ್ತಾರೋ ಕೂಡ ಇದರಲ್ಲಿ. ಸೊ ನೀವು ಲೈಕ್ ನಾನು ಯಾವ ರೀತಿ ಇದರಲ್ಲಿ ಚೆಕ್ ಮಾಡಿದೆ ಆ ರೀತಿ ಹೋಗಿ ತಿರ್ಗಾ ಮತ್ತೆ ನೀವು ಅವಾಗ ಚೆಕ್ ಮಾಡ್ತಾನೆ ಇರ್ಬೋದು ಪ್ಯಾನ್ ಆ್ಯಕ್ಟಿವ್ ಇದೆಯಾ ಇನ್ಆ್ಯಕ್ಟಿವ್ ಇದೆಯಾ. ಒಂದು ವೇಳೆ ಇನ್ಆ್ಯಕ್ಟಿವ್ ಇದ್ದರೆ ಈ ರೀತಿ ನೀವು ಅದರ ಜೊತೆ ಲಿಂಕ್ ಮಾಡಿದ್ರೆ ವಿತಿನ್ 30 ಡೇಸ್ ಒಳಗಡೆ ನಿಮ್ಮ ಪ್ಯಾನ್ ಏನಿದೆ ತಿರ್ಗಾ ಆ್ಯಕ್ಟಿವ್ ಮಾಡಿ ಕೊಡಲಾಗುತ್ತೆ ಗೈಸ್. ಓಕೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಿಡ್ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಚಾನಲ್. ಮತ್ತೆ ಒಂದು ಯೂಟ್ಯೂಬ್ ಟೇಕ್ ಕೇರ್.